ಹುಮ್ನಾಬಾದ್ ಅಂಬೇಡ್ಕರ್ ವೃತ್ತದಿಂದ ಜೆಸ್ಕಾಂ ಕಚೇರಿವರೆಗಿನ ರಸ್ತೆ ವಿಭಜಕ ದೀಪಗಳು ಬಂದ್. ದುರಸ್ತಿಗೆ ವಕೀಲ ವಿಜಯಕುಮಾರ್ ನಾತೆ ಆಗ್ರಹ. ನಗರದ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಜೆಸ್ಕಾಂ ಕಚೇರಿವರೆಗಿನ ರಸ್ತೆ ವಿಭಜಕ ಮಧ್ಯದ ಕಂಬಕ್ಕಿರುವ ದೀಪಗಳು ಬೆಳಕು ನೀಡದ ಕಾರಣ ಸಾರ್ವಜನಿಕರು, ವಿಶೇಷವಾಗಿ ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಸಂಬಂಧಪಟ್ಟ ಇಲಾಖೆಯವರು ಶೀಘ್ರ ಅವುಗಳನ್ನು ದುರಸ್ತಿಗೊಳಿಸಿ ಜನರಿಗೆ ಬೆಳಕು ನೀಡುವ ರೀತಿಯಲ್ಲಿ ಅನುಕೂಲ ಕಲ್ಪಿಸಬೇಕು ಎಂದು ವಕೀಲ ವಿಜಯಕುಮಾರ್ ನಾತೆ ಅವರು ಆಗ್ರಹಿಸಿದ್ದಾರೆ. ನಿಮ್ಮ ವಿಜಯಕುಮಾರ್ ನಾತೆ, ವಕೀಲರು, ಹುಮ್ನಾಬಾದ್. ಬಂಧುಗಳೇ, ಹುಮ್ನಾಬಾದ್ ನಗರದ ಪುರಸಭೆಯ ಈ ತರ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಬಜೆಟ್ ಏನದಂದ್ರೆ ಜನರಿಗೆ ಯೂಸ್ ಆಗ್ತಾ ಇಲ್ಲ. ಲೈಟ್ಗಳು ಇಲ್ಲಿಂದ ಬಾಬಾ ಸಾಹೇಬ್ ಸರ್ಕಲ್ ದಿಂದ ಕೆಬಿ ವರೆಗೆ ಸುಮಾರು ತಿಂಗಳಿಂದ ಬಂದಿವೆ. ಅಧಿಕಾರಿಗಳಿಗೆ ಕೇಳಿದಾಗ ಹಾರಿಕೆ ಉತ್ತರ ನೀಡ್ತಾ ಇದ್ದಾರೆ. ಬಂಧುಗಳೇ, ಹುಮ್ನಾಬಾದ್ ಪಟ್ಟಣದಲ್ಲಿ ಸಾರ್ವಜನಿಕರು ಇವಾಗ ನೋಡಿ 7-8 ಗಂಟೆ ಆಗಿದೆ, ಎಷ್ಟು ಕತ್ತಲಿದೆ. ಇಷ್ಟು ಸರ್ಕಾರದಿಂದ ಇಷ್ಟು ಬಜೆಟ್ ಬಂದ್ರು ಕರೆಕ್ಟ್ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರೆ. ಈಗಾಗಲೇ ಪಿಡಬ್ಲ್ಯೂಡಿ ಅಧಿಕಾರಿ ಆದಂತ ವೆಂಕಟ್ ಸರ್ ಅವರಿಗೂ ಮಾತಾಡಿದಾಗ ಏನೋ ಟೈಮರ್ ಪ್ರಾಬ್ಲಮ್ ಇದೆ, ಎಷ್ಟು ದಿವಸ ಬೇಕ್ರಿ ಟೈಮರ್ ನಿಮ್ಗೆ ರಿಪೇರಿ ಮಾಡ್ಲಕ್ಕ. ಅದ್ರ ಸಲುವಾಗಿ ನಿಮ್ಗ ಈ ಮೀಡಿಯಾ ಮೂಲಕ ನಿಮ್ಗೆ ಹೇಳೋ ಏನಂದ್ರೆ ಹುಮ್ನಾಬಾದ್ ಜನರಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿಂದ ಈಗಾಗಲೇ ಸ್ಥಳೀಯ ಶಾಸಕರು ಕೂಡ ಈ ಕಡೆ ಗಮನ ಕೊಡಬೇಕು ಮತ್ತು MLC ಸಾಹೇಬರು ಅವರು ಕೂಡ ಗಮನ ಕೊಡಬೇಕು. ಬಂಧುಗಳೇ, ಹುಮ್ನಾಬಾದ್ ಪಟ್ಟಣದಲ್ಲಿ ಇವೆಲ್ಲ ಈಗ ನೋಡ್ರಿ, ಅಂಬೇಡ್ಕರ್ ಸರ್ಕಲ್ ದಿಂದ ಪೂರ ನಮ್ಮ ಕೆಬಿ ವರೆಗೆ ಎಷ್ಟು ಸಮಸ್ಯೆ ಆಗಿದೆ. ನಾವೆಲ್ಲ ಸಾಮಾಜಿಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಅಧಿಕಾರಿಗಳು ಈ ಕೂಡಲೇ ಒಂದು ವಾರದೊಳಗೆ ಎಚ್ಚೆತ್ತುಕೊಳ್ಳದಿದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. TMC ಅದರ ಮತ್ತು PWD ಆಫೀಸ್ ಅದರ. ಬಂಧುಗಳೇ, ಅದ್ರ ಸಲುವಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಸಲ್ಮಾನ್ ಅಲಿ ಸರ್ ಇದ್ದಾರೆ, ಅವರು ಕೂಡ ಒಂದೆರಡು ಮಾತು ಹೇಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ಇವತ್ತು ನಾನು ಸಲ್ಮಾನ್ ಅಲಿ ಅಡ್ವೊಕೇಟ್ ಹುಮ್ನಾಬಾದ್ ಸಮಾಜ ಚಿಂತಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ ಹಾಗೆ ನಮ್ಮ ನಾತೆ ಸಾಹೇಬರು ಲೀಡರ್ ಇದ್ದಾರೆ. ಇಲ್ಲಿ ಪಾರ್ಟಿ ಪಕ್ಷ ಬಿಟ್ಟು ನಾವೇನದ ಇಲ್ಲಿ ನಮ್ಮ ಸಮಾಜದಲ್ಲಿ ಏನಿದು ಒನ್ ಆಫ್ ದಿ ಮೇನ್ ರೋಡ್ ಇದೆ ನಮ್ಮ ಹುಮ್ನಾಬಾದ್ ತಾಲೂಕದಾಗ, ಟೌನ್ ಅಲ್ಲಿ. ಇಲ್ಲಿ ಸಾಕಷ್ಟು ಜನ ಹೋಗ್ತಾ ಬರ್ತಾ ಇರ್ತಾರ. ಇಂಥ ಒಂದು ಸ್ಥಳದಲ್ಲಿ ಮತ್ ಕೋರ್ಟ್ ಎದುರುಗಡೆ ಮತ್ತು TMC ಎದುರುಗಡೆ ಮತ್ತು SBI ಬ್ಯಾಂಕ್ ಎದುರುಗಡೆ ಇಂಥ ಸ್ಥಳದಲ್ಲೇ ಕತ್ತಲಲ್ಲಿ ಇರ್ತಕ್ಕಂತ ಇವತ್ತ ವಾತಾವರಣ ಆಗಿದೆ. ಇದು ಯಾಕಾಗಿದೆ ಎಂಬುದು ಇದು ದೊಡ್ಡ ಪ್ರಶ್ನೆ. ಯಾಕೇನ ಅಧಿಕಾರಿಗಳದ ವಿಫಲ, ಏನೇನ ನಮ್ಮ ಪಾಲಿಟಿಷಿಯನ್ಸ್ ವಿಫಲ, ಏನೋ ಒಂದು ಉದ್ಘಾಟನೆಯಲ್ಲಿ ಓಡಿ ಬರ್ತಾರ ಪಾಲಿಟಿಷಿಯನ್ಸ್. ಬಟ್ ಇಂತ ಸಮಸ್ಯೆ ಬಂದಾಗ ನಾವು ಸಲ್ಮಾನ್ ಅಲಿ ವಕೀಲರು ಬರ್ಬೇಕು, ನಾತೆ ವಕೀಲರು ಬರ್ಬೇಕು. ಯಾಕಪ್ಪ ಇದು ಎಲ್ಲ ಓಟ್ ಕೇಳಕ್ ಬರ್ತೀರಿ ಜನರಿಗೆ? ಏನದ ಇವತ್ತು ಏನಾದ್ರೂ ಒಂದು ಘಟನೆ ಆಯ್ತು, ಈಗ ನಮ್ದೇ ಕಾರ್ಯ ಆದ್ರೆ ಒಬ್ಬರು ಮನುಷ್ಯ ಪಾಸ್ ಮಾಡಿದ್ರು, ಈಗ ಕಾಣ ಬರಲ್ಲ. ಯಾಕಂದ್ರೆ ಕತ್ತಲಿದೆ. ಮತ್ ಎರಡನೇ ಥೆಫ್ಟ್ ಕೂಡ ಆಗ್ತಾ ಇದಾವೆ, ಸಾಕಷ್ಟು ಥೆಫ್ಟ್ ಆಗ್ತಾ ಇದಾವೆ, ಕಲ್ಲಣಿಗೆ ಆಗ್ತವೆ. ಇಂಥವೆಲ್ಲ ಏನಾರ ರಾಬರಿ ಆಯ್ತು, ಅದು ಯಾರಿಗ್ ಸರ್ ಬರೋದು? ನಾತೆ ಸಾಬ್ರೆ, ಅಂತವೆಲ್ಲ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಇದು ಎಲ್ಲ ಏನಾದ ಗಮನಕ್ಕೆ ತಗೊಳ್ಬೇಕು. ಸೂಕ್ತ ಒಂದು ಆಕ್ಷನ್ ತಗೋಬೇಕು. ಇಂತ ನೆಗ್ಲಿಜೆನ್ಸಿ ಇರ್ಲಿಂದ ಯಾರಿಗಾದ್ರೂ ಏನಾದ್ರು ಲಾಸ್ ಆದ್ರೆ ಅದು ಯಾರ ಅಕೌಂಟಬಿಲಿಟಿ, ಯಾರ ಲೈಬಿಲಿಟಿ ಹೋಗುತ್ತೆ? ಅದಕ್ಕೆ ನಾವ್ ಹೇಳೋದು ಒಂದೇನೆ, ಇದು ಏನದ ಇಮಿಡಿಯೇಟ್ ಇವತ್ತಾಗಿಲ್ಲ, ನಾಳೆ ಆದ್ರೂ 100% ಇದು ಕೆಲಸ ಆಗ್ಬೇಕು. ಆಗಿ ಇದು ಲೈಟ್ ಎಲ್ಲ ಆನ್ ಮಾಡ್ಬೇಕು. ಮತ್ ಇಂತ ಏನಾದ್ರೂ ಚಟುವಟಿಕೆ ಇದ್ರೆ ತಕ್ಷಣ ಅವು ಏನದ ಬಗೆಹರಿಸ್ತಕ್ಕಂಥ ಕೆಲಸ ಇಲ್ಲಿಂದ ನಮ್ದ ಏನದ ಅವು ಆಫೀಸರ್ಸ್ ಮಾಡ್ಬೇಕು. ಮತ್ತೇನದ ಪಾಲಿಟಿಷಿಯನ್